ಗುರಾಯಿಸಿದ ಕಾರಣಕ್ಕೆ ನೇಪಾಳ ಮೂಲದ ಯುವಕನ ಕೊಲೆ 5 ಆರೋಪಿಗಳ ಸೆರೆ. ಬೆಂಗಳೂರು ನಗರದ ಎಚ್ಎಎಲ್ ಚಿನ್ನಪ್ಪನಹಳ್ಳಿಯಲ್ಲಿ ಇತ್ತೀಚೆಗೆ ನಡೆದಿದ್ದ ನೇಪಾಳ ಮೂಲದ ಯುವಕನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನು ಎಚ್ಎಎಲ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ನೇಪಾಳ ಮೂಲದ ನರೇಂದ್ರ, ರಾಮ್ ಗೋವಿಂದ್, ವಿಮಲಾ ಸೇರಿ 2 ಮಹಿಳೆಯರು ಸೇರಿ 5 ಆರೋಪಿಗಳ ಬಂಧಿಸಲಾಗಿದೆ. ಆರೋಪಿಗಳು ಜುಲೈ 13ರಂದು ಸಂಜೆ ಗಜೇಂದ್ರ ವಿಶ್ವಕರ್ಮ ಎಂಬ 20 ವರ್ಷದ ಯುವಕನನ್ನ ಹತ್ಯೆಗೈಯಲಾಗಿತ್ತು ಎಂದು ಪೊಲೀಸರು ಹೇಳಿದರು. ನಗರದ ಚಿನ್ನಪ್ಪನಹಳ್ಳಿಯಲ್ಲಿ ಸಹೋದರ ಬಿಪೇಂದ್ರ ಎಂಬಾತನ ಜೊತೆ ಗಜೇಂದ್ರ ವಾಸವಾಗಿದ್ದ. 9 ತಿಂಗಳಿಂದ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡಿದ್ದ ಗಜೇಂದ್ರನ ಜೊತೆಗೆ ಆರೋಪಿಗಳು ಪದೇ ಪದೇ ವಿನಾಕಾರಣ ಗಲಾಟೆ ಮಾಡಿಕೊಳ್ತಾ ಇದ್ರು. ಗಜೇಂದ್ರ ಆರೋಪಿಗಳನ್ನ ಕಂಡಾಗ ಗುರಾಯಿಸುವುದು, ಬೈಯುವುದನ್ನ ಮಾಡ್ತಾ ಇದ್ದ. ಜುಲೈ 13ರಂದು ಸಂಜೆ 4 ಗಂಟೆ ಸುಮಾರಿಗೆ ಗಜೇಂದ್ರ ಮನೆ ಹತ್ತಿರದ ಬಿಬಿಎಂಪಿ ಖಾಲಿ ಮೈದಾನದ ಬಳಿ ವಾಲಿಬಾಲ್ ಆಟವಾಡ್ತಾ ಇದ್ದ ವೇಳೆ ಏಕಾಏಕಿ ಸ್ಥಳಕ್ಕೆ ಬಂದ ಆರೋಪಿಗಳು ಹಲ್ಲೆಯನ್ನ ನಡೆಸಿದ್ರು. ಅಲ್ಲದೆ ರಾತ್ರಿ 10 ಗಂಟೆ ಸುಮಾರಿಗೆ ಗಜೇಂದ್ರನ ಮನೆ ಹತ್ತಿರ ಹೋಗಿ ಆತನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ರು. ತೀವ್ರ ಗಾಯಗೊಂಡ ಗಜೇಂದ್ರನನ್ನ ಜೀವಿಕಾ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚುವರಿ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಗಜೇಂದ್ರ ಜುಲೈ 15ರಂದು ಮೃತಪಟ್ಟಿದ್ದ. ಪ್ರಕರಣದಲ್ಲಿ 2 ಮಹಿಳೆಯರು ಪರೋಕ್ಷವಾಗಿ ಕೊಲೆಗೆ ಸಹಕಾರ ನೀಡಿದ ಆರೋಪದ ಮೇರೆಗೆ ಬಂಧಿಸಲಾಗಿದೆ ಎಂದು ಪೊಲೀಸರು ಮಾಹಿತಿಯನ್ನ ನೀಡಿದರು. ಈ ಸಂಬಂಧ ಎಚ್ಎಎಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.